ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀರಾಮಾಯ ನಮಃ. ಆತ್ಮೀಯರೇ, ಇಂದು 6ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ ಬುಧವಾರ. ಈ ದಿವಸದ ಪಂಚಾಂಗ ಹೇಗಿದೆ, ಈ ದಿವಸದ ಖಗೋಳದ ಗ್ರಹಸ್ಥಿತಿ ಹೇಗಿದೆ, ಈ ದಿವಸದ ರಾಶಿಫಲ ಏನಿದೆ ನೋಡೋಣ ಬನ್ನಿ. ಮೊದಲು ಪಂಚಾಂಗ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಪಂಚಮಿ ತಿಥಿಯಾಗಿರತಕ್ಕಂಥದ್ದು. ವಾರ ಬುಧವಾರ. ಈ ದಿವಸ ನಕ್ಷತ್ರ ಮೂಲಾ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ಸಿದ್ಧನಾಮ ಯೋಗ ಇದೆ, ಕೌಲವ ಕರ್ಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಪಂಚಾಂಗದಲ್ಲಿ ಈ ರೀತಿಯಲ್ಲಿದೆ. ಇಂದಿನ ದಿವಸದ ಖಗೋಳದ ಸ್ಥಿತಿಗತಿಗಳನ್ನು ನಾವು ನೋಡುವಾಗ ಮೇಷರಾಶಿಯಲ್ಲಿ ರವಿ ಬುಧರು ನಿಪುಣ ಯೋಗದಲ್ಲಿದ್ದಾರೆ. ವೃಷಭ ರಾಶಿಯಲ್ಲಿ ಶುಕ್ರನಿದ್ದಾನೆ. ಮಿಥುನ ರಾಶಿಯಲ್ಲಿ ಗುರು. ಕರ್ಕಾಟಕ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ. ಸಿಂಹ ರಾಶಿಯಲ್ಲಿ ಎಂದಿನಂತೆ ಕೇತು. ಕನ್ಯಾ, ತುಲಾ, ವೃಶ್ಚಿಕ ರಾಶಿಗಳು ಶೂನ್ಯ ರಾಶಿಯಾಗಿದೆ. ಮೂಲಾ ನಕ್ಷತ್ರ ಧನು ರಾಶಿಯಲ್ಲಿ ಚಂದ್ರನಿದ್ದಾನೆ. ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ಕುಂಭ ರಾಶಿಯಲ್ಲಿ ರಾಹು ಇದ್ದಾನೆ. ಮೀನ ರಾಶಿಯಲ್ಲಿ ಇವತ್ತಿನ ದಿವಸ ಕುಜ ಮತ್ತು ಶನಿಯರ ಯುತಿ. ಇದು ಇವತ್ತಿನ ಗ್ರಹಸ್ಥಿತಿ, ಖಗೋಳದ ಸ್ಥಿತಿ ಆಗಿರತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗೆ? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನೈಪುಣ್ಯ ಯೋಗ, ಚೈತನ್ಯ ಯೋಗ, ಒಳ್ಳೆಯ ಬುದ್ಧಿವಂತಿಕೆ, ಉತ್ತಮವಂತಹ ಕೀರ್ತಿ ಸಂಪನ್ನತೆ, ಕುಟುಂಬದ ಕೀರ್ತಿಯನ್ನು ಎತ್ತಿ ಹಿಡಿಯುವಂತಹ ಗುಣಲಕ್ಷಣಗಳು. ಒಳ್ಳೊಳ್ಳೆಯ ಬಟ್ಟೆಗಳನ್ನು ಧರಿಸ್ತೀರಿ ಅಥವಾ ಒಳ್ಳೆಯ ಬಟ್ಟೆಗಳನ್ನು ಖರೀದಿಸ್ತೀರಿ. ಒಳ್ಳೆಯವರಿಗೆ ಉಡುಗೊರೆಯನ್ನು ಕೊಡ್ತೀರಿ. ಒಳ್ಳೆಯವರ ಜೊತೆಯಲ್ಲಿ ಓಡಾಟವನ್ನು ಮಾಡ್ತೀರಿ. ಸಜ್ಜನರ ಹೆಸರನ್ನು ಹೇಳ್ತೀರಿ. ಶಿವನ ಭಜನೆಯನ್ನು ಮಾಡ್ತೀರಿ. ಇವೆಲ್ಲವೂ ಇವತ್ತಿನ ದಿವಸ ಇರತಕ್ಕಂತಹದ್ದು. ಮೇಷರಾಶಿಯವರಿಗೆ ದೋಷ ಏನಿದೆ ಹಾಗಿದ್ರೆ? ಸಾಡೆ ಸಾತಿನ ದೋಷ. ಸಾಡೆ ಸಾತಿದ್ದರಿಂದ ಅಪವಾದಗಳು, ಅವಮಾನ ಇವೆಲ್ಲ ಇದ್ದೇ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಶನಿ ಶಾಂತಿ, ಕುಜ ಶಾಂತಿಯನ್ನು ಮಾಡ್ಕೊಳ್ಳಿ. ಕುಜ ಶನಿಯರಿಬ್ಬರು ಒಟ್ಟಿಗೆ ಇದ್ದಾರೆ, ಆದ್ದರಿಂದ ಮಾಡ್ಕೊಳ್ಬೇಕು. ಸುಬ್ರಹ್ಮಣ್ಯ ದೇವರ ದರ್ಶನ, ಶನೇಶ್ವರನ ದರ್ಶನವನ್ನು ಮಾಡುವುದರಿಂದ ಕಷ್ಟ ಪರಿಹಾರವಾಗುವಂತಹ ಲಕ್ಷಣ. 9 ನಿಮ್ಮ ಸಂಖ್ಯೆ. ಬೇಕಿದ್ದಲ್ಲಿ 3, 6 ಉಪಯೋಗಿಸ್ಕೊಳ್ಬೋದು. 3, 6, 9 ಇವತ್ತಿನ ದಿವಸ ಉಪಯೋಗಿಸಿಕೊಳ್ಳುವುದರಿಂದ ಮೇಷರಾಶಿಯವರಿಗೆ ಶುಭ ಇದೆ. ಕೇಸರಿ ಬಣ್ಣದ ಬಟ್ಟೆ, ಕೆಂಪು ಬಣ್ಣದ ಬಟ್ಟೆ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಆ ಬಣ್ಣವೇ ನಿಮಗೆ ಹಿಡಿಸ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ನಿಮ್ಮ ಕಾರ್ಯಸಿದ್ಧಿ ಆಗುವಂತಹ ಲಕ್ಷಣ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಶುಕ್ರನು ಸ್ವಕ್ಷೇತ್ರದಲ್ಲಿದ್ದಾನೆ. ಕ್ಷೇತ್ರ ಬಲ ಚೆನ್ನಾಗಿದೆ. ಮನೆಯನ್ನು ಚೆನ್ನಾಗಿಟ್ಕೊಳ್ಬೇಕು, ವಾಹನವನ್ನು ಚೆನ್ನಾಗಿಟ್ಕೊಳ್ಬೇಕು, ಬಟ್ಟೆಗಳು ಶುದ್ಧವಾಗಿರಬೇಕು, ವ್ಯವಹಾರಗಳು ಮತ್ತೊಬ್ಬರು ಬೆಟ್ಟು ಮಾಡಿ ತೋರಿಸಿದ ಹಾಗೆ ಇರಬೇಕು. ಜೀವನದಲ್ಲಿ ಎಲ್ಲ ರೀತಿಯಂತಹ ಸುಖ ಸಂಪತ್ತುಗಳು ಬೇಕು. ಆಸೆ ತಪ್ಪಲ್ಲ, ನಿಮಗೆ ಅದನ್ನು ಒದಗಿಸಿಕೊಡುವವನು ಶುಕ್ರ. ಸ್ವಕ್ಷೇತ್ರದಲ್ಲಿದ್ದರಿಂದ ಮಾಲವ್ಯ ಯೋಗದ ಫಲವನ್ನು ಕೊಡ್ತಾನೆ. ಅದರಿಂದ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯಾತ್ರೆಗೆ ಹೋಗುವಂತಹ ಒಂದು ಯೋಗ, ವಿಶೇಷವಾದಂತಹ ದೇವರ ಸನ್ನಿಧಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸುವಂತಹ ಯೋಗ, ತೀರ್ಥಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡುವ ಯೋಗ, ಇವೆಲ್ಲವೂ ವೃಷಭ ರಾಶಿಯವರಿಗೆ. ದೋಷ ಪರಿಹಾರಕ್ಕಾಗಿ ಅನ್ನಪೂರ್ಣೇಶ್ವರಿ ದರ್ಶನ, ಕಷ್ಟ ನಿವಾರಣೆಗಾಗಿ 6ರ ಸಂಖ್ಯೆಯ ಬಳಕೆ, ದುಃಖ ನಿವಾರಣೆಗಾಗಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಬಿಳಿ ಬಣ್ಣದ ವಸ್ತ್ರಗಳು. ಇದೆಲ್ಲ ನಿಮಗೆ ಹಿತಕರವಾಗಿರ್ತಕ್ಕಂಥದ್ದು. ಮಾನಸಿಕ ನೆಮ್ಮದಿಯನ್ನು ಕೊಡ್ತದೆ, ಶುಭ ಉಂಟಾಗ್ತದೆ ವೃಷಭ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದದ್ದರಿಂದ ಕೆಲಸ ಕಾರ್ಯಗಳು ಸುಗಮವಾಗ್ತದೆ. ಆರೋಗ್ಯ ಭಾಗ್ಯ ಲಭಿಸುವಂತಹ ಸಾಧ್ಯತೆಗಳು, ಹೊಸಬರ ಭೇಟಿಯಾಗುವಂತಹ ಒಂದು ಸಂದರ್ಭ, ರಿಯಲ್ ಎಸ್ಟೇಟ್ ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆ ಅಭಿವೃದ್ಧಿ, ದೇವಸ್ಥಾನಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆ ಯಶಸ್ಸು, ಕೌಟುಂಬಿಕ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು ಮಿಥುನ ರಾಶಿಯವರಿಗಿದೆ.
ಮಿಥುನ ರಾಶಿಯವರು ಇವತ್ತಿನ ಕಷ್ಟ ನಿವಾರಣೆಗಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತಂದಾವು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು 6ನೇ ಮನೆಯಲ್ಲಿದ್ದಾನೆ, ಶತ್ರು ರಾಶಿಯಲ್ಲಿದ್ದಾನೆ. ಸ್ತ್ರೀ ಶತ್ರುಗಳು ಇವತ್ತಿನ ದಿವಸ ನಿಮಗೆ ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನಸ್ಸು ದುಗುಡದಿಂದ ತುಂಬಿರ್ತದೆ. ವ್ಯವಹಾರಗಳು ಸರಿಯಾಗಿ ಆಗುವುದಿಲ್ಲ. ಮನೆಗೆ ಹೋದ ತಕ್ಷಣದಲ್ಲೇ ಮನೆಯಲ್ಲಿ ಜಗಳ, ಮನಸ್ತಾಪ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು. ಕುಟುಂಬದಲ್ಲಿ ಸರಿಯಾಗಿಲ್ಲ. ಗುರುವಿನ ಬಲ ಇಲ್ಲ. ದೈವಾನುಕೂಲದ ಕೊರತೆ ಇರತಕ್ಕಂಥದ್ದಿದೆ ಕರ್ಕಾಟಕ ರಾಶಿಯವರಿಗೆ. ಬಾಧೆಯಲ್ಲಿ ಶುಕ್ರ ಇದ್ದದ್ದರಿಂದ ದೇಹದಲ್ಲೂ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೊಟ್ಟೆಯಲ್ಲಿ ಅಥವಾ ಮೊಣಕಾಲಿನಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ದುರ್ಗಾ ಶಾಂತಿ ಅಥವಾ ದುರ್ಗಾ ಪರಮೇಶ್ವರಿಯ ಅನುಷ್ಠಾನ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಪೂಜೆಯ ಪುರಸ್ಕಾರಗಳು ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಶಾಂತಿ ನೆಮ್ಮದಿ ಲಭಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತಕರವಾಗಿರ್ತದೆ. ದಕ್ಷಿಣ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಅಭಿವೃದ್ಧಿ ಆಗ್ತದೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು, ಸಪ್ತಮದಲ್ಲಿ ರಾಹು ಇದ್ದಾನೆ. ನಾಗಭಯ, ಮಂತ್ರಮಾಟಾದಿಗಳ ಭಯ. ಯಾರು ಏನಾದರೂ ಹೇಳಿದರೆ ಅದನ್ನು ತಲೆಗೆ ಹಚ್ಚಿಕೊಂಡು ತುಂಬ ಹೊತ್ತಿನವರೆಗೆ ಯೋಚನೆಯನ್ನು ಮಾಡ್ತಾ ಇರ್ತೀರಿ. ಹಳೆಯ ನೆನಪುಗಳು ಪದೇ ಪದೇ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲಸ ಕಾರ್ಯಗಳು ಸರಾಗವಾಗಿ ಆಗುವುದಿಲ್ಲ. ಅಷ್ಟಮ ಶನಿ ಅಷ್ಟಮದಲ್ಲಿದ್ದಾನೆ. ಉದ್ಯೋಗದಲ್ಲಿ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ. ಕೆಲವರಿಗೆ ಉದ್ಯೋಗವೇ ಹೋಗ್ಬಿಡ್ತದೆ, ಕೆಲವರಿಗೆ ಉದ್ಯೋಗ ಆಗ್ತದೆ ಅಂತ ಕಂಡು ಉದ್ಯೋಗ ಆಗದೇ ಇರುವಂತಹ ಸನ್ನಿವೇಶ. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿ ಶನಿ ದೇವರಿಗೆ ದೀಪ ಹಚ್ಚೋದು, ಶನಿ ದೇವರಿಗೆ ನೀಲ ವಸ್ತ್ರವನ್ನು ಸಮರ್ಪಣೆ ಮಾಡೋದು ಅಥವಾ ಕಪ್ಪು ಹಸುವಿಗೆ ಗ್ರಾಸವನ್ನು ನೀಡೋದು. ಅದರಿಂದ ಅನುಕೂಲವಾಗ್ತದೆ. 1 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ದಕ್ಷಿಣ ದಿಕ್ಕು ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಕನ್ಯಾರಾಶಿ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ 2 ಪಾಪಗ್ರಹಗಳು ದಾಂಪತ್ಯ ನಾಶ ಮಾಡ್ತದೆ. ಗಂಡ ಹೆಂಡತಿಯಲ್ಲೂ ಪ್ರೀತಿಯಲ್ಲಿದ್ದರೂ ಜಗಳ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಯಾರದ್ದೋ ಮಾತನ್ನು ಕೇಳಿ ಸಂಶಯ ಪಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಗಂಡ ಹೆಂಡತಿಯ ಮೇಲೆ ಸಂಶಯ, ಹೆಂಡತಿ ಗಂಡನ ಮೇಲೆ ಸಂಶಯವನ್ನು ಪಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯವಹಾರಗಳಲ್ಲಿ ನಷ್ಟ ಉಂಟಾಗ್ತದೆ. ದೈಹಿಕವಾಗಿ ಆಪತ್ತುಗಳ ಲಕ್ಷಣಗಳು. ಕೆಲವರಿಗೆ ವಾಹನ ಕಂಟಕ ಇದೆ. ತುಂಬ ಜಾಗೃತಿಯಾಗಿರಬೇಕು ವಾಹನವನ್ನು ಓಡಿಸುವಾಗ. ಮೊಬೈಲನ್ನು ಕಿವಿ ಇಟ್ಟುಕೊಂಡು ವಾಹನವನ್ನು ಓಡಿಸಬೇಡಿ, ಅದರಿಂದಲೇ ನಿಮಗೆ ಅಪಾಯ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದೋಷಕ್ಕೆ ಪರಿಹಾರ ರೂಪವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ, ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹರಿಸಿ, ಕಷ್ಟಗಳು ದೂರವಾಗ್ತದೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರವಿ ಬುಧರ ಯುತಿ. ಸಪ್ತಮದಲ್ಲಿ ರವಿ ಉಚ್ಚನಾಗಿದ್ದಾನೆ. ಆದರೆ 7ನೇ ಮನೆಯಲ್ಲಿ ರವಿ ಇದ್ದರಷ್ಟು ಒಳ್ಳೆಯದಲ್ಲ ಅಂತಿದೆ. ದಾಂಪತ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಸುಖನಾಶ ಉಂಟಾಗ್ತದೆ ಹೇಳುವಂಥದ್ದಿದೆ. ಆದರೆ ರವಿ ಉಚ್ಚ ಸ್ಥಾನದಲ್ಲಿದ್ದಾಗ ಲಾಭಾಧಿಪತಿ ಒಳ್ಳೆಯ ಉಚ್ಚ ಫಲವನ್ನು ಪಡೆಯುವಂತಹ ಯೋಗ, ಆಕಸ್ಮಿಕ ಧನಪ್ರಾಪ್ತಿಯಾಗುವಂತಹ ಯೋಗ, ವಿದ್ಯೆ ಪರಿಪೂರ್ಣವಾಗುವಂತಹ ಯೋಗ, ಮನಸ್ಸಿಗೆ ಸದಾಕಾಲದಲ್ಲೂ ಉಲ್ಲಾಸ ನೀಡುವಂತಹ ಯೋಗ, ರಾಜಕಾರಣಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಅಥವಾ ರಾಜಕೀಯದಲ್ಲಿರ್ತಕ್ಕಂಥವರ ಸಂಪರ್ಕ, ಬೆಳವಣಿಗೆ ಇತ್ಯಾದಿಗಳು ಉಂಟಾಗುವಂತಹ ಲಕ್ಷಣಗಳು ತುಲಾರಾಶಿಯವರಿಗೆ ಇವತ್ತಿನ ಲಕ್ಷಣದಲ್ಲಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6. ಬಿಳಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕು ಪಶ್ಚಿಮ ದಿಕ್ಕಿನ ವ್ಯವಹಾರ ಕ್ಷೇಮಕರವಾಗಿರತಕ್ಕಂಥದ್ದು. ಲಕ್ಷ್ಮೀದೇವಿ ಮತ್ತು ಯಕ್ಷಿಣಿ ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಪಂಚಮ ರಾಶಿಯಲ್ಲಿ ಶನಿಯ ಒಟ್ಟಿಗಿದ್ದಾನೆ. ಪಂಚಮ ಶನಿಯ ಕಾಟ, ಜೊತೆಯಲ್ಲಿ ಕುಜನೂ ಸಹಿತವಾಗಿ ಸೇರಿಕೊಂಡಿದ್ದಾನೆ. ಸಹೋದರ ಕಾರಕನಾಗಿರ್ತಕ್ಕಂಥವನು, ಅರ್ಥಾತ್ ಸಹೋದರರಿಂದ ನಿಮ್ಮ ಮಕ್ಕಳು ಹಾಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು.
ಅಡ್ಡದಾರಿ ಹಿಡಿಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ನಿಮಗೆ ಗೌರವವನ್ನು ಕೊಡದೇ ಇರುವಂತಹ ಸಾಧ್ಯತೆ, ಮನಸ್ಸು ಖೇದಕ್ಕೆ ಒಳಗಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರಿಗೆ. ಸಪ್ತಮದಲ್ಲಿ ಶುಕ್ರ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ದರಿಂದ ವ್ಯಾಪಾರಸ್ಥರಿಗೆ ಅನುಕೂಲ ಉಂಟಾಗ್ತದೆ. ಅದರಲ್ಲೂ ವಸ್ತ್ರ ವ್ಯಾಪಾರಿಗಳಿಗೆ, ರಸಪದಾರ್ಥ ವ್ಯಾಪಾರಿಗಳಿಗೆ, ಸುಗಂಧ ದ್ರವ್ಯ ವ್ಯಾಪಾರಿಗಳಿಗೆ, ಹಾಲು ಹೈನು ಇತ್ಯಾದಿಗಳ ವ್ಯಾಪಾರಗಳನ್ನು ಮಾಡತಕ್ಕಂಥವರಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕಾಗಿ ಅನ್ನಪೂರ್ಣೇಶ್ವರಿ ಆರಾಧನೆ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಆರೋಗ್ಯಕ್ಕಾಗಿ, ನೆಮ್ಮದಿಗಾಗಿ, ಉಲ್ಲಾಸಕ್ಕಾಗಿ, ಸಂತೋಷಕ್ಕಾಗಿ ನೀವು 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಹಿತಕರವಾಗಿರ್ತದೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಕುಜ ಮತ್ತು ಶನಿಯರ ಯುತಿ. ಬಂಧುಗಳಿಂದ ವೈರತ್ವ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನೆಗೆ ಬಂದು ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಕಾಫಿ ಟೀ ಕುಡಿದು ಹೋಗುವಾಗ ಚೆನ್ನಾಗಿ ಬೈದು ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆಸಕ್ತಿ ಇಲ್ಲದ ಕೆಲಸ ಕಾರ್ಯಗಳು ಇವತ್ತಿನ ದಿವಸ. ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರುವಂತಹ ಸನ್ನಿವೇಶಗಳು. ಎಲ್ಲೋ ಹೊರಗಡೆ ಹೋಗ್ತೀರಿ, ಮಾರ್ಕೆಟಿಗೆ ಹೋಗಬೇಕು ಅಂತ ಹೋಗ್ತೀರಿ, ಖರ್ಚು ವಿಪರೀತವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅನಾವಶ್ಯಕವಾಗಿ ಖರ್ಚಾಯ್ತಲ್ಲ ಹೇಳುವಂತಹ ಭಾವನೆಯೂ ಮೂಡುವಂತಹ ಸಾಧ್ಯತೆ ಇವತ್ತಿನ ದಿವಸ ಧನು ರಾಶಿಯವರಿಗೆ. ನಿಮ್ಮ ರಾಶಿಯಲ್ಲೇ ಚಂದ್ರ ಇರುವುದರಿಂದ ಹೆಣ್ಣು ಮಕ್ಕಳಿಂದ ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ಆರೋಗ್ಯ ಭಾಗ್ಯಕ್ಕೆ ತೊಂದರೆ ಉಂಟಾಗ್ತದೆ. ಮನಸ್ಸಿಗೆ ಉಲ್ಲಾಸ ಇರುವುದಿಲ್ಲ ಇವತ್ತಿನ ದಿವಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ದುರ್ಗಾದೇವತಾ ಉಪಾಸನೆ ಅಥವಾ ಸರಸ್ವತಿ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ, ಆಂಜನೇಯನ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕು ನಿಮಗಾಗಿ ಕಾದಿದೆ. ಪರಿಹಾರ ಕಂಡುಕೊಳ್ಳಿ, ಶುಭವಾಗ್ತದೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ತೃತೀಯ ಭಾವದಲ್ಲಿ ಕುಜನೊಟ್ಟಿಗೆ ನಿಂತುಕೊಂಡಿದ್ದಾನೆ. ದಾಯವಾದಿಗಳಿಂದ ತೊಂದರೆ, ಮನೆ ಇಬ್ಬಾಗವಾಗಬೇಕು, ಭೂಮಿ ಭಾಗ ಬೇಕು, ಇರುವಂತಹ ಆಸ್ತಿಪಾಸ್ತಿಗಳಲ್ಲಿ ಭಾಗ ಕೊಡಬೇಕು, ಈ ರೀತಿಯಾದಂತಹ ಮಾತುಕತೆಗಳು ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕುಟುಂಬದ ಹಿರಿಯವರಿಗೆ ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ಮನಸ್ಸಿಗೆ ದುಗುಡ, ಒಟ್ಟು ಕುಟುಂಬ ಛಿದ್ರ ಆಗುತ್ತಿದೆಯಲ್ಲ ಹೇಳುವಂತಹ ಭಾವನೆ, ಮನಸ್ಸಿಗೆ ಅಸಮಾಧಾನ ಉಂಟಾಗುವಂತಹ ಲಕ್ಷಣಗಳು ಇವತ್ತಿನ ದಿವಸ ಇರತಕ್ಕಂತಹದ್ದು. ನೋಡಿ, ನಿಮ್ಮ ರಾಶಿಯಿಂದ 6ನೇ ಭಾವದಲ್ಲಿ ಗುರು ಇದ್ದಾನೆ. ಶತ್ರು ರಾಶಿಯಲ್ಲಿ ಗುರು, ಶತ್ರುವಿಗೆ ಮೇಲುಗೈ ಆಗುವಂತಹ ಸಾಧ್ಯತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ನಿಮಗೆ ಸೋಲು, ನಿಮ್ಮ ಶತ್ರುಗಳಿಗೆ ಮೇಲುಗೈ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ಕಾಲಲಕ್ಷಣದಲ್ಲಿ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ. ಶನೇಶ್ವರನಿಗೆ ಎಳ್ಳಿನಿಂದ ಅಭಿಷೇಕವನ್ನು ಮಾಡಿ, ಶನಿದೇವರ ತುಷ್ಟಿಗಾಗಿ ವೀಳ್ಯದೆಲೆ ಹಾರವನ್ನು ಹಾಕಿ, ಆಗ ಶನಿದೇವರ ಕೃಪೆಗೆ ಒಳಗಾಗ್ತೀರಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸಿಕೊಳ್ಳಿ. ಕಪ್ಪು ಬಿಳಿ ಬಣ್ಣ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ಲಾಭದಲ್ಲಿ ಚಂದ್ರ ಇದ್ದಾನೆ. ನೋಡಿ, 6ನೇ ಮನೆ ಅಧಿಪತಿ ಲಾಭದಲ್ಲಿದ್ದಾನೆ ಅಂದರೆ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಶತ್ರುಗಳು ಮಣಿದು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಎದುರಿಗೆ ಶತ್ರುಗಳು ತಲೆ ತಗ್ಗಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪಂಚಮದಲ್ಲಿ ಗುರು ಇರುವುದರಿಂದ ಮಕ್ಕಳಿಗೆ ಸಂತೋಷ ಉಂಟಾಗುವಂತಹದ್ದಿದೆ. ಅವ್ರಿಗೆ ಬೇಕಾದನ್ನು ಕೊಡಿಸ್ತೀರಿ, ಸಂತೋಷ ಪಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಕ್ಕಳಿಂದ ಇವತ್ತಿನ ದಿವಸ ನಿಮಗೆ ಸಂತೋಷ, ಮನಸ್ಸಿಗೆ ಒಂದು ರೀತಿಯಾದಂತಹ ಆಶಾದಾಯಕವಾದಂತಹ ಭಾವನೆ ಮೂಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯವಹಾರದಲ್ಲಿ ನಷ್ಟ ಉಂಟಾಗುವಂತಹ ಲಕ್ಷಣಗಳು. ಹೆಂಡತಿಯ ಕೋಪಕ್ಕೆ ತುತ್ತಾಗುವ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ಗಂಡನ ಕೋಪಕ್ಕೆ ತುತ್ತಾಗುವಂತಹ ಸಾಧ್ಯತೆ ಹೆಣ್ಣಿಗೆ. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದರೆ ಶನಿ ಜಪ 23,000 ಮಾಡಿ, ಆಗ ಕಷ್ಟ ನಿವಾರಣೆ ಆಗ್ತದೆ. ನಿಮ್ಮ ಶರೀರ ತೂಕದ 1/4 ಭಾಗದಷ್ಟು ಎಳ್ಳನ್ನು ದಾನ ಮಾಡಿ, ಆಗ ಶನಿಯ ಕೋಪ ತಣ್ಣಗಾಗ್ತದೆ. ಅದರಿಂದ ನಿಮ್ಮ ಕಷ್ಟ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಸುಯೋಗ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 4, 7, 8 ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣಗಳು. ನಿಮಗೆ ಚಿತ್ರವರ್ಣ ಕಪ್ಪು ಬಣ್ಣ ಜೊತೆಯಲ್ಲಿ ಆಕಾಶ ನೀಲಿ ಬಣ್ಣ ಇತ್ಯಾದಿಗಳನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ. ಪರಿಹಾರ ಕಂಡುಕೊಳ್ಳಿ, ಒಳ್ಳೆಯದಾಗುತ್ತೆ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಮತ್ತು ಶನಿಯರು. ನೋಡಿ, ಕುಜ ತಲೆಗೆ ಅಧಿಪತಿ, ಶನಿ ಕಾಲಿನ ಭಾಗಕ್ಕೆ ಅಧಿಪತಿ ಆಗಿರ್ತಕ್ಕಂಥವನು, ಕೈ ಕಾಲುಗಳಿಗೆ ಅಧಿಪತಿ ಆಗಿರ್ತಕ್ಕಂಥವನು.
ಕೈಕಾಲುಗಳು ಗಟ್ಟಿಯಾಗಿದ್ದರೆ ಏನು ಬಂಡೆಗೆ ತಲೆಯನ್ನು ಜಜ್ಜಿದರೂ ತಲೆಗೇನೂ ಆಗೋಲ್ಲ. ಕೈಕಾಲು ಗಟ್ಟಿಯಾಗಿರಬೇಕು. ಶನಿ ಕೋಪ, ಕುಜನ ಕೋಪ, ಇದರಿಂದ ನಿಮಗೆ ಕಷ್ಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮವರೇ ನಿಮಗೆ ಶತ್ರುಗಳಾಗಿ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆಗಳು, ಹಿತಶತ್ರುಗಳು, ಮಿತ್ರಶತ್ರುಗಳು ಅಥವಾ ನಿಮ್ಮವರೇ ನಿಮಗೆ ಶತ್ರುಗಳು. ದೋಷ ನಿವಾರಣೆಗಾಗಿ ಶತ್ರುಂಜಯ ಮಂತ್ರವನ್ನು ಉಪಯೋಗಿಸಿ. ಶತ್ರುಂಜಯ, ಮೃತ್ಯುಂಜಯ ಅಥವಾ ಸುದರ್ಶನ ಜಪ ಅದನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 3 ಬಳಸ್ಕೊಳ್ಳಿ. ಉತ್ತರ ದಿಕ್ಕು ಈಶಾನ್ಯ ದಿಕ್ಕಿನಲ್ಲಿ ವ್ಯವಹರಿಸಿ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ಮೀನರಾಶಿಯವರಿಗೆ. ರಾಯರ ಸೇವೆ ಬೇಕು. ಇಂದಿನ ದಿವಸ 12 ರಾಶಿಯವರು ಲಕ್ಷ್ಮೀನಾರಾಯಣನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಪೃಥ್ವೀಪತಿಯಾಗುವಂತಹ ಸಾಧ್ಯತೆ, ಪುರುಷೋತ್ತಮರಾಗುವಂತಹ ಸಾಧ್ಯತೆ, ಧನಿಕರಾಗುವಂತಹ ಸಾಧ್ಯತೆ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ 12 ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಆತ್ಮೀಯ ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ಹೇಳ್ತಾ ಇದ್ದೆ. ಜುಲೈ 5ನೇ ತಾರೀಕಿನಂದು, ಜೂನ್ 21 ಅಂತ ನಿಷ್ಕರ್ಷೆ ಮಾಡಿ ಆಗಿತ್ತು. ಕಾರಣಾಂತರದಿಂದ ಡೇಟ್ ಬದಲಾವಣೆ ಆಗಿದೆ. ಜುಲೈ 5ನೇ ತಾರೀಕಿನಂದು ಜರುಗತಕ್ಕಂತಹ ಷಷ್ಠಿ ಪೂರ್ತಿ ಶಾಂತಿಯಲ್ಲಿ ಪಾಲ್ಗೊಳ್ಳುವುದಿದ್ದಲ್ಲಿ ಕೆಳಗೆ ಬರ್ತಾ ಇರತಕ್ಕಂತಹ ನಂಬರನ್ನು ಉಪಯೋಗಿಸ್ಕೊಳ್ಳಿ. ನೀವು ಬರ್ತೀರಿ ಅಂತ ಆದರೆ ಬುಕ್ ಮಾಡ್ಕೊಳ್ಳಿ. ನಿಮಗೆ ಅದರಿಂದ ಸಂತೃಪ್ತಿ ಸಿಗುವಂತಹ ಸಾಧ್ಯತೆ, ಆರೋಗ್ಯ ಭಾಗ್ಯ ಲಭಿಸುವಂತಹ ಸಾಧ್ಯತೆ ಇದೆ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಯಲ್ಲಿ ಕೆಳಗಿನ ನಂಬರನ್ನು ಉಪಯೋಗಿಸ್ಕೊಳ್ಳಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭವಸ್ತು.